ನಮಸ್ಕಾರ ವೀಕ್ಷಕರ, ತಮಿಳುನಾಡು 16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇದರ ಒಂದು ಕಂಡಿದುಕೊಂಡು ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ರೈತರ ಪಾಲಿಗೆ ಮುಂಬರುವ ದಿನ ಕಷ್ಟದಾಯಕ. ರಾಜ್ಯ ರೈತರ ಪಾಲಿಗೆ ವಿಷವಾದ ಸರ್ಕಾರ. ಎಲ್ಲ ದರ ಏರಿದರೂ ರೈತರ ಪಾಲಿಗೆ ಕೇವಲ ಚೊಂಬು. ಡಿಸಿಸಿ ಬ್ಯಾಂಕ್ ಕೇವಲ ಶ್ರೀಮಂತರ ಪಾಲಿಗೆ. 1 ಎಕರೆಗೆ 1 ಲಕ್ಷ ಸಾಲ ಕೊಡಬಹುದು ಯಾವಾಗ? ಬೆಳಗಾವಿಯಲ್ಲಿ ಎಲ್ಲ ಪಕ್ಷದವರಿದ್ದರೂ ರೈತರ ಮಾತು ಕೇಳದ ನಾಯಕರು. ಸಾಮಾನ್ಯ ರೈತರಿಗೆ ಹಣ ಮಾಡೋದು ಒಂದು ಕೇವಲ ಸಿಂಹ ಸ್ವಪ್ನ. ಸರ್ಕಾರಿ ನೌಕರರ ಪಾಲಿಗೆ ಸಿಹಿ ಹಾಗೂ ರೈತರ ಪಾಲಿಗೆ ಕಹಿಯಾದ ಸರ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನ ಹಾಕೊಂಡಿದೀವಿ ಅಂತ ಹೇಳಿ. ಈ ಒಂದು ಚರ್ಚೆಯ ಚೌಕಟ್ಟನ್ನ ಏನಂತೀರಾ ನೀವು, ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಚಾನಲ್ನ CEO ಆದಂತಹ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಸರ್, ತಮಗೆ ಸ್ವಾಗತ ಪ್ರಥಮವಾಗಿ. ಅದೇ ರೀತಿ ಇವತ್ತಿನ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ರೈತರ ಪಾಲಿಂದು, ರೈತರಿಗೋಸ್ಕರ, ರೈತರ ಪರವಾಗಿ. ಯಾಕೆ ಈ ಮಾತು? ರಾಜ್ಯದಲ್ಲಿ ರೈತರು ನರಳಾಡ್ತಾ ಇದ್ದಾರೆ. ಅಂದರೆ ಇನ್ ದ ಸೆನ್ಸ್ ದಟ್ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ರೈತರ ಮಕ್ಕಳಿಗೆ ಏನಂತೀರ ನೀವು, ಸಾಲ ಸಿಗ್ತಾ ಇಲ್ಲ. ಏನಾದರೂ ದುಡ್ಕೊಬೇಕು ಮಾಡ್ಕೊಬೇಕು ಅಂತ ಹೇಳಿದ್ರೆ ಸಪೋರ್ಟ್ ಇಲ್ಲ, ಅದರ ಪ್ರೋತ್ಸಾಹ ಇಲ್ಲ. ಸೊ ಇವೆಲ್ಲದರಗಳ ನಡುವೆ ಸರ್ಕಾರದೊಂದು ಮಾತಿರುತ್ತೆ, ಏನೇ ಆಗ್ಲಪ್ಪ ಕಮರ್ಷಿಯಲ್ ಅವ್ರಿಗೆ ಕೊಟ್ಟರೆ ದುಡ್ಡು ಬರುತ್ತೆ, ಕಮರ್ಷಿಯಲ್ ಅವ್ರಿಗೆ ಹಾಕಿದ್ರೆ ಒಂದು ರೀತಿ ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತು. ಇಲ್ಲ ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರ ಸರ್ಕಾರ, ಅಲ್ಲಿ ಏನಿಲ್ಲಪ್ಪ ಅಂತಂತಂದ್ರೂ 60,000ವರೆಗೂ ಸಾಲ ಕೊಡ್ತಾರೆ. ಬಟ್ ಇಲ್ಲಿ 40,000 ಕೊಡ್ಬೇಕಪ್ಪ ಅಂತಂತಂದರೆ ಬಿಕ್ಕಿ ನೀರು ಕೇಳ್ತಾರೆ. ಬಟ್ ಪೆಕ್ಸ್ ಬ್ಯಾಂಕ್ ಹೇಳಿರುವಂತಹ ಮಾತು, ಹಿಂದೆ ನಮ್ಮ ಚಾನಲಲ್ಲಿ ಮಲ್ಲಪ್ಪ ಜೋತಾವರ್ ಸಾರು ಒಂದು ಇಂಟರ್ವ್ಯೂ ಮಾಡಿದ್ರು, ಗುಂಡಣ್ಣ ಅವರು ಅಂತ ಹೇಳಿ ವಕೀಲರು, ರೈತ ನಾಯಕರು. ಸೊ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅಪೆಕ್ಸ್ ಬ್ಯಾಂಕ್ ಹೇಳ್ತದಂತೆ ಮಿನಿಮಮ್ ಟು ಮಿನಿಮಮ್ 82,000 ಸಾಲ ಕೊಡಬೇಕು. ಸೊ ಇವೆಲ್ಲ ಒಂದು ಚರ್ಚೆ ಚೌಕಟ್ಟನ್ನು ಇವತ್ತು ಹಾಕೊಂಡಿದ್ದೀವಿ. ರೈತರಿಗೋಸ್ಕರ ಇರುವಂತಹ ನಮ್ಮ ಚಾನಲ್ಲು ಇವತ್ತು ರೈತರಿಗೋಸ್ಕರ ಒಂದೆರಡು ಧ್ವನಿಗಳನ್ನು ಎಬ್ಬಿಸ್ತಾ ಇದೆ. ಸರ್, ಪ್ರಥಮವಾಗಿ ರೈತರ ಪಾಲಿಗೆ ಮುಂಬರುವ ದಿನಗಳು ಕಷ್ಟದಾಯಕನ? ಬಿಡಿಸೋಳ ಅವಶ್ಯಕತೆ ಇಲ್ರಿ. ಕಣ್ಣಿ ಕಾಣುವಂಥದ್ದು ಹಂಗೆ ಹುಣ್ಣಿ ಕನ್ನಡಬೇಕೇನು. ಕಷ್ಟ ಯಾವಾಗ ಹಿಂದೂ ಇತ್ತು, ಈಗ ಹೋಯ್ತು, ಮುಂದೆ ಇರ್ತೈತಿ. ಎಲ್ಲಿವರೆಗೆ ರೈತ ಸ್ವತಃ ಜಾಗೃತಿ ಆಗೋದಿಲ್ಲ, ಇವು ಕಷ್ಟ ಇರೋದನ್ನ ರೀ. ಯಾವ ಮನುಷ್ಯ ನನಗೆ ಹಸು ಆಗಿದೆ ಅಂತ ಹೇಳಿಕ್ಕೆ ಬರೋದಿಲ್ಲೋ, ಅದು ಮೂಕ್ ಪ್ರಾಣಿ ಇದ್ದಂಗೆ. ಈಗ ರೈತ ಮೂಕ್ ಪ್ರಾಣಿ. ಸರ್, ನಾವು ಹಾಕಿದಾಗ ಕೇಳಿರಲಿಲ್ಲ, ಒಂದು ದನಕ್ಕೆ ಮೇವು ಹಾಕಿದಂಗೆ ಇವ್ರಿಗೆ ಹಾಕ್ಬೇಕು ನಾವು. ಜಾಗೃತಿ ಇಲ್ಲ. ಈ ಒಂದು ಕಿವುಡು ಸರ್ಕಾರ, ಕಿವುಡಿಲ್ರಿ ಅದು ಸರ್ಕಾರ, ಜಾನ ಕುರುಡ ಕಿವುಡಿಲ್ಲ, ಅದು ಎಲ್ಲ ಗೊತ್ತದ ಅವ್ರಿಗೆ. ಈ ಒಂದು ಇಂಥ ಸರ್ಕಾರದ ಮುಂದೆ ಮೊನ್ನೆ ಏನಂತೀರ ಸರ್ ನೀವು, ಮಿನಿಮಮ್ ಟು ಮಿನಿಮಮ್ ಒಬ್ಬರು KM ಪಾಟೀಲ್ ಅಂತ ಹೇಳಿ ಅವರು ಕೂಡ ಪತ್ರಕರ್ತರು, ಅದೇ ರೀತಿ ರೈತರ ಮೇಲೆ ಕಾಳಜಿ ಇರುವಂತಹ ಇಲ್ಲೇ ಸಂಕೇಶ್ವರದವರು ರೈತ ಮುಖಂಡರು ಕೂಡ KM ಪಾಟೀಲ್ ಸಾಹೇಬರು ಅಂತ ಹೇಳಿ ಅವರು ಫೋನ್ ಹಾಕಿ ಮಾತಾಡಿದಾಗ ಹೇಳ್ತಾರೆ, ಇವೆಲ್ಲ ರೈತರನ್ನ ಮಟ್ಟ ಹಾಕ್ಲಿಕ್ಕೆ ಮಾಡ್ತಿದ್ದಾರೆ ಇವರು. ಮಟ್ಟ ಹಾಕೋದಲ್ರಿ, ರೈತರ ಹೆಣದ ಮೇಲೆ ತೆನೆಯನ್ನು ಸುಟ್ಟುಕೊಂಡು ತಲೆ ತಿನ್ನುವ ಈ ಜನ, ರಾಜಕೀಯ ಜನ ಆಗಿರ್ಬೋದು, ಅಧಿಕಾರಶಾಹಿ ಜನ ಆಗಿರ್ಬೋದು, ಈ ದೇಶದ ಅವ್ರೇನು ಹೇಳ್ತಾರೆ ಸರ್, ಈ ಫರ್ಟಿಲೈಸರ್ಸ್ಗಳನ್ನೇ ತಗೊಂಡ್ರೆ ಇದೇ ವರ್ಷ 4 ಬಾರಿ ಫರ್ಟಿಲೈಸರ್ ರೇಟ್ ಹೆಚ್ಚಾಯ್ತು. ಆಯ್ತಲ್ಲ, 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಮೋದಿ ಅವರು. ಸಾಲದ